ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪೈನಾಪಲ್ ಉಪಯೋಗಿಸಿಕೊಂಡು ಅದರಲ್ಲೊಂದು ಅದ್ಭುತವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. 1 ಕಪ್ ಅಕ್ಕಿ ತಗೊಂಡಿದ್ದೀನಿ ನೋಡಿ. ಈ ರೈಸ್ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ಕುಚ್ಚಲಕ್ಕಿ ಬೇಕಿದ್ರೆ ಕುಚ್ಚಲಕ್ಕಿ, ದೋಸೆ ಅಕ್ಕಿ ಬೇಕಿದ್ರೆ ಅದು ತಗೋಬಹುದು. ಇದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನೊಂದು 5 ಗಂಟೆ ಹೊತ್ತು ನೆನೆಸಿಡ್ಬೇಕು ಮೊದಲು. ನೋಡಿ, ಇದನ್ನ ನೆನೆಸಿ ತರ್ತೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ 5 ಗಂಟೆ ಹೊತ್ತು ಕಳೆದಿದೆ. ನೋಡಿ, ಈ ರೀತಿ ಇದೆ. ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿತೀನಿ ಮೊದಲು. ತೆಗ್ದ್ಬಿಟ್ಟು ನೋಡಿ, ಫುಲ್ ಆಗಿ ಎಕ್ಸ್ಟ್ರಾ ನೀರೆಲ್ಲ ತೆಗ್ದಿದ್ದೀನಿ ಇವಾಗ. ಆಮೇಲೆ ನಾನು ನೋಡಿ ಇದನ್ನ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಒಣಗಿಸ್ಬೇಕು. ಅಂದ್ರೆ ಜಾಸ್ತಿ ಸೂರ್ಯನ ಬಿಸಿಲಿಗೆ ಇಟ್ಟು ಒಣಗಿಸೋ ಆ ರೀತಿ ಅಲ್ಲ. ಜಸ್ಟ್ ಇದರಲ್ಲಿರೋ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಅಷ್ಟೇ ಸಾಕು. ಅದು ಬಿಟ್ಟು ಚೆನ್ನಾಗಿ ಒಣಗ್ಬಿಟ್ಟು ಗಟ್ಟಿ ಆಗ್ಬಾರ್ದು. ಅಂದ್ರೆ ಇದು ನೆನೆಸಿಟ್ಟಂತಹ ಅಕ್ಕಿ ಅದರ ಹೊರಗಿರುವಂತಹ ನೀರಿನ ಅಂಶ ಮಾತ್ರ ಹೋದ್ರೆ ಸಾಕು. ನಾನು ಇದನ್ನ ಇದೇ ರೀತಿ ಒಂದು 20 ನಿಮಿಷ ಇಡ್ತಾ ಇದ್ದೀನಿ ಫ್ಯಾನ್ ಅಡಿಗೆ. ಇಲ್ಲಾಂದ್ರೆ ನಿಮ್ಗೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಒಂದು ಫುಲ್ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು ಫ್ಯಾನ್ ಅಡಿಗೆ ಇಟ್ಟರೆ ಒಂದು 15 ನಿಮಿಷ ಇಟ್ಟರೆ ಸಾಕಾಗುತ್ತೆ. ನೋಡಿ, ಫುಲ್ ಆಗಿ ಅದರ ಹೊರಗಿರುವಂತಹ ನೀರಿನ ಅಂಶ ಹೋದ್ರೆ ಸಾಕು. ಓಕೆ, ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಪೈನಾಪಲ್. ನೋಡಿ, ಇದು ಫುಲ್ ಬೇಡ, ನಾನು ಅರ್ಧ ಉಪಯೋಗಿಸ್ತಾ ಇರೋದು. ಇದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತುಂಡು ಮಾಡಿ ತರ್ತೀನಿ. ನೋಡಿ, ಪೈನಾಪಲ್ ಪೀಸ್ ಮಾಡ್ಕೊಂಡಿದ್ದೀನಿ. ಕೆಲವು ಪೈನಾಪಲ್ ಚೆನ್ನಾಗಿ ಸ್ವೀಟ್ ಇರುತ್ತೆ ಅಂತ ಪೈನಾಪಲ್ಗಾದ್ರೆ ನೀವು ಸಕ್ಕರೆ ಸೇರಿಸಬೇಕಾಗಿಲ್ಲ. ಸ್ವಲ್ಪ ಹುಳಿ ಸ್ವೀಟ್ ಮಿಕ್ಸ್ ಆಗಿದ್ರೆ ನೀವು ರುಚಿ ನೋಡಿಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಮೊದಲು ಇದನ್ನ ನುಣ್ಣಗೆ ರುಬ್ಬೇಕು. ನಾನು ಇದನ್ನ ರುಬ್ಬಿ ತರ್ತೀನಿ, ಪೇಸ್ಟ್ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ಇದರ ಪೇಸ್ಟ್ ರೆಡಿ ಆಗಿದೆ. ಪೈನಾಪಲ್ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ನೀರು ಸೇರಿಸಬಾರ್ದು, ಹಾಗೆ ಇದನ್ನ ಪೇಸ್ಟ್ ಮಾಡಬೇಕು. ನೋಡಿ, ಈ ರೀತಿ. ಓಕೆ, ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ 20 ನಿಮಿಷ ಆಗಿದೆ. ನೋಡಿ, ನಾನು ಫ್ಯಾನ್ ಅಡಿಗೆ ಇದೇ ರೀತಿ ಇಟ್ಟಿದ್ದೆ. ಇವಾಗ ನೋಡಿ, ಕರೆಕ್ಟ್ ಆಗಿ ಒಣಗಿ ಸಿಕ್ಕಿದೆ ನಮಗೆ. ಆ ರೀತಿ ಹೇಳ್ಬಿಟ್ಟು ಫುಲ್ ಆಗಿ ಗಟ್ಟಿ ಒಣಗಬಾರ್ದು. ನೋಡಿ, ಈ ರೀತಿ ಇರಬೇಕು. ಅಂದ್ರೆ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಹೋಗಿರ್ಬೇಕು. ನೆಕ್ಸ್ಟ್ ಇದನ್ನ ಹುಡಿ ಮಾಡಬೇಕು. ಹುಡಿ ಮಾಡೋದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹುಡಿ ಮಾಡಿದ್ರೆ ಸಾಕು. ಇವಾಗ ಈ ರೀತಿ ಮಾಡಿ ಹುಡಿ ಮಾಡಿದ್ರೆ ನಮಗೆ ಬೇಗ ಹುಡಿ ಆಗುತ್ತೆ. 2 ರೌಂಡ್ ತಿರುಗಿದ್ರೆ ಸಾಕು, ಕರೆಕ್ಟ್ ಹುಡಿಯಾಗಿ ಸಿಗುತ್ತೆ ನಮಗೆ ಮಿಕ್ಸಿ ಜಾರಲ್ಲಿ ಹಾಕಿದ್ರೆ. ನೋಡಿ, ಈ ರೀತಿ ಇರುತ್ತೆ. ಅಂದ್ರೆ ಕರೆಕ್ಟ್ ಹುಡಿ ಆಗಿರುತ್ತೆ. ಮುಟ್ಟುವಾಗ ಮಾತ್ರ ಸ್ವಲ್ಪ ಒಂದು ತರಿಯಾಗಿ ಸಿಗುತ್ತೆ. ನೋಡಿ, ಈ ರೀತಿ ಇರ್ಬೇಕು. ಅದು ಕರೆಕ್ಟ್ ಇದೇ ರೀತಿ ಇರಬೇಕು, ಸಾಕು. ಇದೇ ರೀತಿ ನಾನೆಲ್ಲ ಕೂಡ ಹುಡಿ ಮಾಡಿ ತರ್ತೀನಿ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಮೊದಲು ಎಲ್ಲ ಕೂಡ ಇದೇ ರೀತಿ ಹುಡಿ ಮಾಡಿ ತರ್ತೀನಿ. ನೋಡಿ, ಸೆಕೆಂಡ್ ರೌಂಡ್ ಕೂಡ ಅದೇ ರೀತಿ ಹುಡಿ ಮಾಡಿಟ್ಟಿದ್ದೀನಿ. ನೋಡಿ, ಇವಾಗ ಎಲ್ಲ ಹುಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ನಾವು ರೆಡಿ ಮಾಡಿಟ್ಟಂತ ಪೈನಾಪಲ್ ಪೇಸ್ಟ್ ಇದೆಯಲ್ವಾ, ಅದನ್ನ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಒಮ್ಮೆಲೆ ಹಾಕೋಬಾರ್ದು. ಮೊದಲನ್ನು ನೋಡಿ 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದಂದ್ರೆ ಈ ಹುಡಿಯನ್ನ ನೆನೆಸೋದು. ನಾವು ಈ ಪೈನಾಪಲ್ ಪೇಸ್ಟ್ ಅಲ್ಲಿ ಹುಡಿಯನ್ನ ನೆನೆಸಿಡ್ತಾ ಇರೋದು. ನಾವು ಚಪಾತಿ ಹಿಟ್ಟು ಮಾಡಿರ್ತಾರ ಆ ರೀತಿ ಅಲ್ಲ, ಹುಡಿ ಅದನ್ನ ಚೆನ್ನಾಗಿ ನೆನಿಬೇಕು. ಈ ನೀರು ಉಪಯೋಗಿಸಿ ಅಲ್ಲ, ಈ ಪೈನಾಪಲ್ ಪೇಸ್ಟ್ ಉಪಯೋಗಿಸಿ ಇದನ್ನ ನೆನೆಸ್ತಾ ಇರೋದು. ನಿಮಗೆ ಕಲರ್ ಬೇಕಿದ್ರೆ ಸ್ವಲ್ಪ ಅರಶಿನ ಹುಡಿ ಕೂಡ ಸೇರಿಸಬಹುದು ಬೇಕಿದ್ರೆ. ನೋಡಿ, ಇದೇ ರೀತಿ ಎಲ್ಲ ಕೂಡ ಒಮ್ಮೆಲೆ ಸೇರಿಸಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದೇ ರೀತಿ ಹುಡಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ರೀತಿ ಬರ್ಬೇಕು. ನಾವು ಉಂಡೆ ಮಾಡುವಾಗ ಉಂಡೆ ಆಗ್ಬೇಕು. ಅದನ್ನ ಈ ರೀತಿ ಮಾಡುವಾಗ ಹುಡಿ ಹುಡಿಯಾಗಿ ಕೆಳಗಡೆ ಬೀಳುವ ರೀತಿನೂ ಇರಬೇಕು. ಅಷ್ಟು ಹಾಕಿದ್ರೆ ಸಾಕು. ನೋಡಿ, ರೆಡಿ ಆಗಿದೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಗಾಜಿನ ಗ್ಲಾಸ್. ಅದರಲ್ಲಿ ಡ್ರೈ ಆಗಿರ್ಬೇಕು ಅದು. ಅದರ ಒಳಗಡೆ ನಾವು ರೆಡಿ ಮಾಡಿಟ್ಟಂತ ಈ ಹುಡಿ ಇದೆಯಲ್ವಾ, ಅದನ್ನ ಈ ರೀತಿ ಹಾಕೊಳ್ಳಿ. ಫುಲ್ ಆಗಿ ಹಾಕೊಳ್ಳಿ. ಟೈಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಸ್ವಲ್ಪ ಒಂದು ಸೆಟ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಫುಲ್ ಆಗಿ ಹಾಕೊಂಡಿದ್ದೀನಿ. ಇನ್ನು ಇದರ ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕೋಬಹುದು. ಬೇಕಿದ್ರೆ ತಳಭಾಗಕ್ಕೂ ಕೂಡ ಹಾಕೋಬಹುದು. ತಳಭಾಗ ಮೇಲ್ಭಾಗ 2 ಭಾಗಕ್ಕೂ ಕೂಡ ಹಾಕೋಬಹುದು. ನೋಡಿ, ಈ ರೀತಿ ಹಾಕೊಳ್ಳಿ. ಕರೆಕ್ಟ್ ಆಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಈ ರೀತಿ ಮಾಡ್ತೀನಿ. ಮೊದಲು ನೋಡಿ, ಫುಲ್ ಆಗಿ ಎಷ್ಟು ತೆಂಗಿನ ತುರಿ ಬೇಕೋ ಆ ರೀತಿ ನೋಡ್ಕೊಂಡು ಸೇರಿಸಿದ್ರೆ ಸಾಕು. ನೋಡಿ, ಈ ರೀತಿ ಇರಬೇಕು, ಒಳಗಡೆ ಗ್ಯಾಪ್ ಇರಬಾರ್ದು. ನೋಡಿ, ಫುಲ್ ಆಗಿ ಇರಬೇಕು. ನೆಕ್ಸ್ಟ್ ನಾನೊಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಡ್ಲಿ ತಟ್ಟೆ ಕೂಡ ಬೇಕು ನಮಗೆ ಇದಕ್ಕೆ. ಇನ್ನು ಸ್ವಲ್ಪ ಹೊತ್ತು ಇದು ಬಿಸಿ ಆಗ್ಲಿ. ನೋಡಿ, ಇವಾಗ ನೀರೆಲ್ಲ ಬಿಸಿ ಆಗಿದೆ. ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದು ಇಷ್ಟೇ. ಈ ಗ್ಲಾಸ್ ಇದೆಯಲ್ವಾ, ಅದನ್ನ ಮಗುಚಿ ಹಾಕಿದ್ರೆ ಸಾಕು. ನಿಧಾನಕ್ಕೆ ಹಾಕೊಳ್ಳಿ, ಏನಾಗಲ್ಲ, ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಇಷ್ಟೇ ಮಾಡಿದ್ರೆ ಸಾಕು.
ಇನ್ನು ನಿಧಾನಕ್ಕೆ ತೆಗಿಬೇಕು ಇದನ್ನ. ನೋಡಿ ಈ ರೀತಿ ಬರುತ್ತೆ. ಇದು ನಿಮ್ಮ ಹತ್ರ ಪುಟ್ಟು ಪಾತ್ರೆ ಇದ್ರೆ ಪುಟ್ಟು ಪಾತ್ರೆಯಲ್ಲಿ ಮಾಡಬಹುದು. ನಾನು ಇಲ್ಲಿ ಎಲ್ಲರ ಹತ್ರ ಪುಟ್ಟು ಪಾತ್ರೆ ಇರಬೇಕು ಅಂತ ಇಲ್ಲ, ಅಂತವರಿಗೆ ಈ ರೀತಿನೂ ಮಾಡಬಹುದು. ಆಮೇಲೆ ನಿಮಗೆ ನೆಕ್ಸ್ಟ್ ಏನಂದ್ರೆ, ನಾನು ಇಲ್ಲಿ ಅಕ್ಕಿ ಎಲ್ಲ ಹುಡಿ ಮಾಡಿ ತಗೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿ ಬೇಕಿದ್ರೆ ಪುಟ್ಟು ಪೌಡರ್ ಉಪಯೋಗಿಸಬಹುದು ನಿಮಗೆ, ಅಥವಾ ರವಾ ಉಪಯೋಗಿಸಬಹುದು ಈ ರೀತಿ ಮಾಡೋದಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇದನ್ನ ಹೈ ಫ್ಲೇಮ್ ಅಲ್ಲಿ 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಇವಾಗ 20 ನಿಮಿಷ ಆಗಿದೆ. ನಮ್ಮ ಆರೋಗ್ಯಕರವಾಗಿರುವಂತಹ ಪೈನಾಪಲ್ ಅಲ್ಲಿ ಮಾಡಿರುವಂತಹ ಪುಟ್ಟು ಇಲ್ಲಿ ರೆಡಿ ಆಗಿದೆ. ನೋಡಿ ಹೆಲ್ದಿ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ನೋಡಿ ಉಳಿದಿರುವ ಪೈನಾಪಲ್ ನ ಜ್ಯೂಸ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಇವತ್ತು ರೆಡಿ ಆಗಿದೆ. ನೋಡಿ ಈ ರೀತಿ ಹಾಕೊಳ್ಳಿ. ಇದು ನಮ್ಗೆ ಹಾಗೆ ಬೇಕಿರೋ ತಿನ್ಬಹುದು. ಬಾಳೆಹಣ್ಣು ಹಪ್ಪಳ ಜೊತೆ ಎಲ್ಲ ಸರ್ವ್ ಮಾಡಬಹುದು. ಅಂದ್ರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ, ಆದ ಕಾರಣ ಇದಕ್ಕೆ ಸ್ಪೆಷಲ್ ಗ್ರೇವಿ ಏನೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಇರುತ್ತೆ, ಸೂಪರ್ ಆಗಿರುತ್ತೆ ಇದು. ಖಂಡಿತ ಒಂದ್ಸಲ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಓಕೆ, ಥ್ಯಾಂಕ್ ಯು.